ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸುವ ವಿಷಯ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಉಸ್ತಾದರು ರಾಮ ಮಂದಿರದ ಅಥವಾ ಬಾಬರಿ ಮಸೀದಿಯ ಕುರಿತು ಹೇಳುವಂತಹ ಕೆಲವು ಸತ್ಯ ಕಥೆಗಳ ಕುರಿತಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ നോട്ടിഫിക്കേഷൻ ബാർಗೆ ಬಂದು ಸೇರುವುದು. സ്ഥലത്താണ് രാമൻ ജനിച്ചത് എന്ന് ഏതെങ്കിലും സോളിഡ് എവിഡൻസ് കൊണ്ട് ഇവിടെയുള്ള ഹൈന്ദവ സഹോദരന്മാർക്ക് വിശ്വസിക്കാൻ ചരിത്രമുണ്ടോ? കാലം ചോദിക്കണ ചോദ്യാണിത്. ഇനി അതല്ല, രാമായണം പരിചയപ്പെടുത്തുന്ന നീതിമാനായ രാമൻ ഇവിടെയുള്ള മുസ്ലിമീങ്ങളുടെ ആരാധനാലയം തകർത്തതിന്റെ മേലെ ഉണ്ടാക്കിയ അമ്പലത്തിൽ വന്നിരിക്കുമോ? നിങ്ങളുടെ നീതിയുടെ ന്യായത്തിന്റെ മീമാംസ എന്താണ് പറയണത്? ഒരു സാധാരണക്കാരനായ രാമഭക്തനോടുള്ള ചോദ്യമാണിത്. ഒരു സാധാരണക്കാരനായ രാമഭക്തന്റെ മനസ്സിൽ വരുന്ന ചോദ്യമാണിത്. ഒരു കൂട്ടരുടെ ആരാധനാലയം തകർത്തിട്ട് അതിന്റെ മേലെ ഉണ്ടാക്കിയ വീട്ടിൽ ഞങ്ങൾ വിശ്വസിക്കുന്ന രാമൻ ഇരിക്കുമോ എന്ന് സത്യസന്ധമായി രാമനെ വിശ്വസിക്കുന്നവർ ചോദിക്കുന്നുണ്ടാവണം. ಉಸ್ತಾದ್ ಹೇಳಿದ್ದು ಮಲಯಾಳಂದಲ್ಲಾಗಿತ್ತು. ಮಲಯಾಳಂ ಗೊತ್ತಿಲ್ಲದಂತಹ ಕನ್ನಡಿಗರಿಗೆ ಬೇಕಾಗಿ ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೇನೆ. ಉಸ್ತಾದ್ ಹೇಳಿದ್ದು, ಇಸ್ಲಾಮಿಕ ಮಸೀದಿಯು ಅಲ್ಲಿ ಇದ್ದು ಅದನ್ನು ಕೆಡವಿ ನಂತರ ಅಲ್ಲಿ ರಾಮ ಮಂದಿರವನ್ನು ಮಾಡಿದರೆ ಒಳ್ಳೆಯ ವ್ಯಕ್ತಿಯಾಗಿದ್ದಂತಹ ಶ್ರೀರಾಮನಿಗೆ ಎಷ್ಟೊಂದು ಬೇಸರವಾಗಬಹುದೆಂದು ಈ ರಾಮ ಮಂದಿರ ಕಟ್ಟಿದವರಿಗೆ ಚಿಂತೆ ಇಲ್ಲ. ಪ್ರೀತಿಯ ಸಹೋದರರೇ, ಈ ರಾಮ ಮಂದಿರವನ್ನು ಕಟ್ಟಿದ್ದು ಅವರ ಯಾವುದೇ ರೀತಿಯ ಧರ್ಮದ ಆಚಾರಕ್ಕೆ ಬೇಕಾಗಿ ಮಾತ್ರವಲ್ಲ. ಇದರ ಹಿಂದೆ ಹಲವಾರು ಸೇಡುಗಳು, ಹಲವಾರು ರಿವೆಂಜ್ಗಳು ಇದೆ. ಮೋದಿಜಿರವರು ಈಗ ಮಾಡುತ್ತಿರುವುದು ಅತಿ ದೊಡ್ಡ ತಪ್ಪಾಗಿದೆ. ಯಾಕಂದರೆ ಇದು ಒಂದು ಪ್ರಧಾನಮಂತ್ರಿಯು ಒಂದು ಧರ್ಮಕ್ಕೆ ಮಾತ್ರವಾಗಿ ಕಾರ್ಯವನ್ನು ಮಾಡುವಂತಿಲ್ಲ. ಅವರು ಯಾವಾಗ ನೋಡಿದರೂ ನಿನ್ನೆ 2024 ಜನವರಿ 22ರಂದು ಅಯೋಧ್ಯೆಯ ಉದ್ಘಾಟನೆಗೆ ಬೇಕಾಗಿ ಒಂದು ರಾಷ್ಟ್ರಪತಿಯಾದಂತಹ 140 ಕೋಟಿ ಜನರ ಪ್ರತಿನಿಧಿಯಾಗಿ ಆದಂತಹ ಆ ಪ್ರಧಾನಮಂತ್ರಿಯವರು ಕೇವಲ ಹಿಂದೂ ಧರ್ಮಕ್ಕಾಗಿ ಮಾತ್ರ ಒಂದು ದಿವಸ ಅಲ್ಲಿ ಕಳೆದಿದ್ದರೆ, ಹಿಂದೂಗಳಿಗೆ ಅವರ ಮತದ ಪರವಾಗಿ ನಿಂತು ನೋಡುವಾಗ ಅದು ಒಳ್ಳೆಯದಾಗಿ ಕಾಣಬಹುದು. ಅದು ಸ್ವಾಭಾವಿಕ. ಸ್ವಂತ ಮತಕ್ಕೆ ಬೇಕಾಗಿ ಮಾಡಿದರು ಎಂದು ಹೇಳಿ ನೀವು ಸುಮ್ಮನಾಗಬಹುದು. ಆದರೆ ಹಿಂದೂಗಳ ಹೊರಗೆ ಹೋಗಿ ನೀವು ಒಮ್ಮೆ ಚಿಂತಿಸಿ ನೋಡಿ. ಒಂದು ಪ್ರಧಾನಮಂತ್ರಿಯವರು ಮಾಡಬೇಕಾದ ಕಾರ್ಯವೇ ಅದು. 140 ಕೋಟಿ ಜನರು ಓಟು ಹಾಕಿ ಗೆಲ್ಲಿಸಿದಂತಹ ಒಂದು ಪ್ರಧಾನಮಂತ್ರಿಯು ಒಂದು ಧರ್ಮಕ್ಕೆ ಬೇಕಾಗಿ ಮಾತ್ರ ಕೆಲಸ ಮಾಡುವುದಾದರೆ ಅವರು ಯಾಕೆ ಬೇಕಾಗಿ, ಅನ್ಯ ಮತದವರು ಮತ್ತಿತರ ಮತದವರು ಯಾಕೆ ಬೇಕಾಗಿ ನಿಮ್ಮನ್ನು ಪ್ರಧಾನಮಂತ್ರಿಯಾಗಿ ಮಾಡಿದರು? ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿಯು ಹೇಳಿದ್ದರು ನಿನ್ನೆ, ನರೇಂದ್ರ ಮೋದಿಯವರ PM ಸ್ಟೇಟಸ್ 2024 ಜನವರಿ 22 ಅಯೋಧ್ಯೆಯ ಉದ್ಘಾಟನೆಯಂದು 0 ಆಗಿರಬಹುದು. PM ಸ್ಟೇಟಸ್ 0 ಆಗಿರಬಹುದು ಎಂದಾಗಿತ್ತು ಅವರು ಹೇಳಿದ್ದು. ಹಾಗೇ ಆಗಿದೆ. ಅವರ PM ಸ್ಟೇಟಸ್ ಅಂದರೆ ಅವರು ಪ್ರಧಾನಮಂತ್ರಿಯಾಗಿ ಏನೂ ಕೂಡ ಈ ದೇಶಕ್ಕೆ ಮಾಡಲಿಲ್ಲ. ಈ ವಿಡಿಯೋದಲ್ಲಿ ಉಸ್ತಾದರೇ ಹೇಳುತ್ತಿದ್ದಾರೆ ಏನೆಂದರೆ, ಅಂದು ಬಾಬರಿ ಮಸೀದಿಯು ಕೆಡವಿದಾಗ ಅದನ್ನು ಸುಪ್ರೀಂ ಕೋರ್ಟ್ ಅವರಿಗೆ ಸಪೋರ್ಟ್ ಮಾಡಿ ತೀರ್ಪು ನೀಡಿತು. ಆದರೆ ಸುಪ್ರೀಂ ಕೋರ್ಟ್ ಕೂಡ ಮಾಡಿದ್ದು ದೊಡ್ಡ ತಪ್ಪಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಈಗ ಇರುವುದು ಭ್ರಷ್ಟ ಸರ್ಕಾರದ ಅಧೀನದಲ್ಲಾಗಿದೆ. ಆದ್ದರಿಂದ ಅವರು ಕೂಡ ಭ್ರಷ್ಟರಾಗಿದ್ದಾರೆ. ಭ್ರಷ್ಟರನ್ನೇ ಇಂದಿನ ಸರ್ಕಾರವು ಅಲ್ಲಿ ನಿಯಮಿಸಿದೆ. ಸರಿಯಾಗಿ ನೋಡುವುದಾದರೆ ಬಾಬರಿ ಮಸೀದಿಯ ಅಡಿಯಲ್ಲಿ ಇದ್ದದ್ದು, ಅದನ್ನು ಕೆಡವಿದಾಗ ಅದರ ಅಡಿಯಲ್ಲಿ, ಮಣ್ಣಿನಡಿಯಲ್ಲಿ ಇದ್ದಂತಹ ಎವಿಡೆನ್ಸ್ಗಳು ವಿಜ್ಞಾನಿಗಳು ಹೇಳಿದ್ದು ಒಂದಾದರೆ ಅದು ಮುಸ್ಲಿಮರ ಪರವಾದಂತಹ ಪುರಾವೆಗಳಾಗಿರಬಹುದು ಅಥವಾ ಬುದ್ಧ ಮತದವರ ಆಗಿರಬಹುದೆಂದಾಗಿತ್ತು. ಆದರೆ ಹಿಂದೂ ಪರವಾದಂತಹ ಒಂದು ಎವಿಡೆನ್ಸ್ಗಳು ಕೂಡ ಅಲ್ಲಿ ಸಿಗಲಿಲ್ಲ. ಮತ್ತ್ಯಾಕೆ ಅಲ್ಲಿ
ರಾಮ ಮಂದಿರ ಇತ್ತು ಎಂದು ವಾದ ಮಾಡುತ್ತಿದ್ದೀರಿ. ಯಾವುದಾದರೊಂದು ಎವಿಡೆನ್ಸ್ ತೋರಿಸಬೇಡವಾ? ಯಾವುದೊಂದು ಎವಿಡೆನ್ಸ್ ಇಲ್ಲದೆ ಅವರು ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಕೂಡ ಅವರ ಪರವಾಗಿ ನಿಂತಿದೆ. ಇಲ್ಲಿ ನಾನು ಹಿಂದೂಗಳನ್ನು ನಿಂದಿಸುವುದಲ್ಲ, ಹಿಂದೂ ಧರ್ಮದ ಕುರಿತು ಯಾವುದೇ ವಿಷಯವನ್ನು ಮಾತಾಡಿದ್ದಲ್ಲ. ಹಿಂದೂ ಧರ್ಮದಲ್ಲಿದ್ದುಕೊಂಡು ಅವರ ಆ ಧರ್ಮದ ನಿಯಮಗಳನ್ನು ಮಿತಿಮೀರಿಕೊಂಡು ಮಾಡುವಂತಹ ಕೆಲವು ತಪ್ಪುಗಳಾಗಿದೆ ಇದು. ಹಾಗೆ ಇಸ್ಲಾಂ ಧರ್ಮದಲ್ಲೂ ಕೂಡ ಹಲವಾರು ಜನರು ಮಾಡುತ್ತಿದ್ದಾರೆ. ಆದ್ದರಿಂದ ಧರ್ಮದ ಕುರಿತಾಗಿ ಏನೂ ಕೂಡ ನಾನು ಮಾತನಾಡಲಿಲ್ಲ, ಅವರ ವ್ಯಕ್ತಿತ್ವದ ಕುರಿತಾಗಿದೆ. ಪ್ರೀತಿಯ ಹಿಂದೂ ಸಹೋದರರೇ, ಹಲವಾರು ಹಿಂದೂ ಸಹೋದರರು ಕೂಡ ಒಳ್ಳೆಯವರಿದ್ದಾರೆ. ಹಲವಾರು ಎಂದಲ್ಲ, ಅಧಿಕ ಹಿಂದೂಗಳು ಒಳ್ಳೆಯವರೇ. ಅದರಲ್ಲಿ ಕೆಲವು ಬುದ್ಧಿಹೀನರಾದಂತಹ ಕೆಲವು ದುಷ್ಟರಾಗಿದ್ದಾರೆ ಹೀಗೆಲ್ಲ ಮಾಡುತ್ತಿರುವುದು. ಸಾಧಾರಣವಾಗಿ ಹಿಂದೂಗಳು ಕೂಡ ಈ ರಾಮ ಮಂದಿರ ಕಟ್ಟಿದ್ದು ಅನ್ಯಾಯವಾಗಿ ಎಂದು ಒಪ್ಪಿದ್ದಾರೆ.